ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟಲು ತುಂಬಾ ಜನ ಮನೆಯಿಂದ ಕೆಲಸ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಒಂದು ಬೆಂಗಳೂರು ಅರ್ಧ ಖಾಲಿಯಾಗಿದೆ, ತಮ್ಮ ಒಂದು ಊರುಗಳಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟೈಮ್ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಮನೇಲೇ ಇರ್ತೀವಿ ಅಂತಂದ್ರೆ ನಮಗೆ ಒಂದು ಹೆಚ್ಚುವರಿ ಡೇಟಾ ಬೇಕಾಗುತ್ತೆ, ಹೆಚ್ಚುವರಿ ಕಾಲ್ಸ್ಗಳು ಬೇಕಾಗುತ್ತೆ, ಒಂದು ಹೊರ ಜಗತ್ತಿಗೆ ನಾವು ಕನೆಕ್ಟ್ ಆಗಿರ್ಬೇಕು ಅಂತಂದ್ರೆ. ಹಾಗಾಗಿ ಜಿಯೋ ಕಡೆಯಿಂದ ಒಂದು 4 ಪ್ಲಾನ್ಸ್ಗಳ ಮೇಲೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಮತ್ತು ಎಕ್ಸ್ಟ್ರಾ ಒಂದು ಕಾಲ್ಸ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ಲಾನ್ಸ್ ಗಳನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಜಿಯೋ ಸಿಮ್ ಅನ್ನ ಹೊಂದಿದ್ರಿ ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಮತ್ತು ನೀವೇನಾದ್ರೂ ಈ ವಿಡಿಯೋನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಈ ಒಂದು ಕೊರೋನಾ ವೈರಸ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಖಂಡಿತ ನಾವು ಮನೆಯಲ್ಲಿ ಕುಳಿತು ಕೆಲಸ ಮಾಡಬೇಕಾಗುತ್ತೆ. ಮನೆಯಿಂದ ಹೊರಗೆ ಬರೋದನ್ನ ನಾವು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಹಾಗಾಗಿ ನಾಳೆ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಮ್ಮ ಪ್ರಧಾನಿಯವರು ಜನತಾ ಕರ್ಫ್ಯೂಗೆ ಕರೆ ನೀಡಿದ್ದಾರೆ. ಹಾಗಾಗಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡೋಣ. ಈ ಟೈಮ್ನಲ್ಲಿ ನಮಗೆ ಒಂದು ಹೆಚ್ಚುವರಿ ಡೇಟಾ ಬೇಕಾಗುತ್ತೆ, ಹೆಚ್ಚುವರಿ ಕಾಲ್ಸ್ಗಳು ಸಹಿತ ನಮಗೆ ಖಂಡಿತ ಬೇಕಾಗುತ್ತೆ. ಹಾಗಾಗಿ ಜಿಯೋ ಕಡೆಯಿಂದ ಈ ಒಂದು ಕೊರೋನಾ ವೈರಸ್ನ ಹರಡದಂತೆ ತಡೆಗಟ್ಟಕ್ಕೆ ಅವರ ಕಡೆಯಿಂದ ಕೂಡ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ರೀಚಾರ್ಜ್ ಮಾಡಿಕೊಳ್ಳುವ ಒಂದು 4 ರೀಚಾರ್ಜ್ ವಾಚರ್ಸ್ ಗಳ ಮೇಲೆ ಒಂದು ಹೆಚ್ಚುವರಿ ಡೇಟಾವನ್ನ ಮತ್ತು ಹೆಚ್ಚುವರಿ ಕಾಲ್ಸ್ ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಕೂಡಲೇ ನಿಮ್ಮ ಒಂದು ಮೈ ಜಿಯೋ ಆಪ್ ಅನ್ನ ಓಪನ್ ಮಾಡಿದ ನಂತರ ಕೆಳಗಡೆ ರೀಚಾರ್ಜಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಒಂದು 4G ಡೇಟಾ ವಾಚರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಒಂದು 4 4G ವಾಚರ್ಸ್ ಗಳ ಒಂದು ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಒಂದು ₹11, ಆಮೇಲೆ ₹21, ₹51 ಮತ್ತು ₹101 ರೀಚಾರ್ಜ್ ವಾಚರ್ಸ್ ಗಳು ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಮೊದಲು ನೀವು ₹11 ರೀಚಾರ್ಜ್ ಮಾಡ್ಕೊಂಡ್ರಿ ಅಂತಂದ್ರೆ ಕೇವಲ ನಿಮಗೆ 400 MB ಡೇಟಾ ನಿಮಗೆ ಸಿಗ್ತಾ ಇತ್ತು. ಬಟ್ ಇವಾಗ 400 ಇರೋದನ್ನ ಡಬಲ್ ಮಾಡಿದರೆ 800 MB ಡೇಟಾವನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಒಂದು 75 ಮಿನಿಟ್ಸ್ ಅನ್ನ ಬೇರೆ ನೆಟ್ವರ್ಕ್ ಗೆ ಕಾಲ್ ಮಾಡಕ್ಕೆ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ₹21 ನೀವು ರೀಚಾರ್ಜ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಮೊದಲು ಕೇವಲ 1 GB ಡೇಟಾ ಸಿಗ್ತಾ ಇತ್ತು, ಇವಾಗ 2 GB ಡೇಟಾ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಒಂದು 200 ಮಿನಿಟ್ಸ್ ನ ಜಿಯೋ ಟು ಅದರ್ ನೆಟ್ವರ್ಕ್ ಗೆ ಕಾಲ್ ಮಾಡಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ₹51 ಪ್ಲಾನ್ ನಿಮಗೆ ಗೊತ್ತಿರುತ್ತೆ. ₹51 ಪ್ಲಾನ್ಗೆ ನೀವು ಮೊದಲು ಕೇವಲ 3 GB ಡೇಟಾ ಸಿಗ್ತಾ ಇತ್ತು, ಇವಾಗ 6 GB ಡೇಟಾ ಕೊಡ್ತಾ ಇದ್ದಾರೆ. ಜೊತೆಗೆ 500 ಮಿನಿಟ್ಸ್ ನ ಇಲ್ಲಿ ಬೇರೆ ನೆಟ್ವರ್ಕ್ ಗೆ ಕಾಲ್ ಮಾಡಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ₹101 ರೀಚಾರ್ಜ್ ಮಾಡ್ಕೊಂಡ್ರಿ ಅಂತಂದ್ರೆ ಮೊದಲು ಕೇವಲ 6 GB ಕೊಡ್ತಾ ಇದ್ರು, ಇವಾಗ 12 GB ಡೇಟಾ ಕೊಡ್ತಾ ಇದ್ದಾರೆ. ಜೊತೆಗೆ 1000 ಮಿನಿಟ್ಸ್ ಅನ್ನ ಬೇರೆ ನೆಟ್ವರ್ಕ್ ಕಾಲ್ ಮಾಡಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಹೆಚ್ಚುವರಿ ಡೇಟಾ ನಮಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಾದರೂ ಬೆಂಗಳೂರಿನಿಂದ ನಿಮ್ಮ ಊರುಗಳಿಗೆ ಬಂದಿದ್ರು ಅಂತಂದ್ರೆ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ. ಸೊ ಮನೆಯಿಂದ ಕೆಲಸ ಮಾಡೋರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಡೊಂಗಲ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ, 4G ಡೊಂಗಲ್ಸ್ಗಳನ್ನ. ಸೊ ಆಗ ಖಂಡಿತವಾಗ್ಲೂ ಈ ಒಂದು ಪ್ಲಾನ್ಸ್ಗಳು ಯೂಸ್ ಆಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಮನೇಲಿ ಇರೋದ್ರಿಂದ ಖಂಡಿತ ಒಂದು ಹೆಚ್ಚು ಒಂದು ಮೊಬೈಲ್ ಫೋನ್ ಬಳಸ್ತಾ ಇರ್ತೀವಿ. ಆಗ ಕೂಡ ಒಂದು ಹೊರ ಜಗತ್ತಿಗೆ ನಾವು ಕನೆಕ್ಟ್ ಆಗಿರಬೇಕು ಅಂತಂದ್ರೆ ಅದು ಡೇಟಾ ತುಂಬಾ ಬೇಕಾಗುತ್ತೆ. 1 GB ಡೇಟಾ 2 GB ಡೇಟಾ ಖಂಡಿತ ಸಾಕಾಗೋದಿಲ್ಲ ಅನ್ಕೋತೀನಿ. ಸೊ ಈ ಒಂದು ಬೆನಿಫಿಟ್ ಅನ್ನ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಬಳಸ್ಕೊಳ್ಳಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಇದನ್ನ. ಆಮೇಲೆ ಒಂದು ನಾಳೆ ಒಂದು ಜನತಾ ಕರ್ಫ್ಯೂಗೆ ಪ್ರತಿಯೊಬ್ಬರು ಎಲ್ಲ ಸಪೋರ್ಟ್ ಮಾಡಿ, ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕೊರೋನಾ ವೈರಸ್ ಹರಡದಂತೆ ತಡೆಗಟ್ಟೋಣ. ಈ ಒಂದು ವೈರಸ್ಗೆ ಆದಷ್ಟು ಬೇಗ ಒಂದು ಆಂಟಿ ವೈರಸ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಜಿಯೋ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.